ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ನಿನ್ನ ಅಮ್ಮನವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಆದ್ರಿಂದ ಶ್ರೀಚಕ್ರ ನನ್ನ ಕೈವಶ. ಸಾರ್ಥಕವಾಗುತ್ತೆ ನಿನ್ನ ಬದುಕು. ನಿನ್ನ ಬಲಿ ನಮಗೆ ಮಂಗಳವನ್ನುಂಟು ಮಾಡುತ್ತೆ. ಎಲ್ಲಿಗೆ ಹೊರಟಿದ್ದೀರಿ? ಅಮ್ಮನವರ ದರ್ಶನಕ್ಕೆ ಮಂಗಳ ಕಾರ್ಯಕ್ಕೆ ಹೊರಟಿರ್ಬೇಕಾದ್ರೆ ಅಪಶಕುನದ ಹಾಗೆ ಎಲ್ಲಿಗೆ ಅಂತ ಕೇಳಬೇಡಿ ಅನ್ನೋದನ್ನ ಸಕಲ ವಿದ್ಯಾ ಪಾರಂಗತರಾದ ತಮಗೆ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ? ದಾರಿ ಬಿಡಿ. ನೀವು ಎಲ್ಲ ಕಲ್ತೋರೆ ಅಲ್ವಾ? ಮಂತ್ರ ತಂತ್ರ ವೇದ ಉಪನಿಷತ್ತು ಎಲ್ಲದನ್ನು ಅರ್ದು ಕುಡಿದಿದ್ದೀರಿ. ನೀವು ಕಲಿತ ವಿದ್ಯೆ ಸಂಸ್ಕಾರ ಎಲ್ಲ ಏನಾಯ್ತು? ಈ ವಿದ್ಯೆ ಕಲ್ತಷ್ಟೇ ದಂಡ ಆಯ್ತು ಅಷ್ಟೇ. ಸದಾ ಕಾಲ ನನ್ನ ಬಗ್ಗೆ ಏನಾದ್ರೂ ಒಂದು ಅಂದು ಆಡಿ ನಿಮ್ ಬಾಯಿ ಚಪ್ಪಲ ತೀರಿಸ್ಕೊಳ್ಳೋದನ್ನ ಬಿಟ್ಟೇ ಇಲ್ಲ ಅಲ್ಲ ನೀವು? ಸುಂದರಿ ನೆನ್ನೆಯಿಂದ ಕಾಣಿಸ್ತಿಲ್ಲ. ಓ ಹೌದಾ? ಎಂಥ ಕೆಲಸ ಆಗೋಯ್ತು? ಚೇಚೆ, ಹೀಗಾಗ್ಬಾರ್ದಾಗಿತ್ತು. ಎಷ್ಟೇ ನನ್ನ ಕೈಲಿ ಹೇಳೋದಕ್ಕೆ ಸಾಧ್ಯ. ಬೂಟಾಟಿಕೆ ಬೇಡ. ಗೊತ್ತಿದೆ ನಿಮಗೆ ಸುಂದರಿ ಎಲ್ಲಿದ್ದಾಳೆ ಏನಾದ್ಲು ಅಂತ. ಹೇಳಿ, ಎಲ್ಲಿದ್ದಾಳೆ ಸುಂದರಿ? ರೇ ದೇಶಿಕರೇ, ನಿಮಗೆ ಪಿತ್ತ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ. ಹೋಗಿ ವೈದ್ಯರು ನೋಡಿ. ಪಿತ್ತ ಜಾಸ್ತಿ ಆದ್ರೆ ಹುಚ್ಚು ಹಿಡಿಯುತ್ತಂತೆ. ಅಲ್ರಿ, ನನ್ಗೇನ್ರಿ ಗೊತ್ತು ಸುಂದರಿ ಎಲ್ಲಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ? ಸುಂದರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸುಮ್ಮನೆ ಕಾಲಹರಣ ಮಾಡಬೇಡಿ. ದಾರಿ ಬಿಡಿ. ಅಮ್ಮನವ್ರನ್ನ ಕಟ್ಟಾಕ್ದಾಗೆ ಅಂತ ಅನ್ಕೋಬೇಡಿ. ಸುಂದರಿನ ಮಾಯ ಮಾಡಿರೋ ಕೆಲಸ. ಈ ಜನ್ಮದ ಪಾಪನ ಈ ಜನ್ಮದಲ್ಲೇ ಅನುಭವಿಸ್ಬೇಕು. ಈ ಕರ್ಮವನ್ನ ಇಲ್ಲೇ ಅನುಭವಿಸ್ತೀರಿ, ನೋಡ್ತೀರಿ. ಯಾವ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಇನ್ನು ಮುಂದೆ ಎಲ್ಲ ನನ್ನ ಇಚ್ಛೆ. ಅಮ್ಮನವ್ರನ್ನ ಕಟ್ಟಾಕಿದ್ದಕ್ಕೆ ನಿಮಗೆ ತುಂಬಾ ಬೇಸರ ಆಗಿರ್ಬೇಕಲ್ಲ? ಅದಕ್ಕೆ ನಾನೇ ನನ್ನ ಕೈಯಾರೆ ಅಮ್ಮನವ್ರ ಬಂಧನವನ್ನು ಬಿಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಆ ಮಹಾತಾಯಿಗೆ ಯಾವುದೇ ರೀತಿಯಾದ ಕಟ್ಟುಪಾಡುಗಳಿಲ್ಲ. ಎಲ್ಲ ಪೂಜೆಗಳು ವಿಧಿವಿಧಾನವಾಗಿ ನಡೆಯುತ್ತೆ. ನಾನೇ ಮುಂದೆ ನಿಂತು ಎಲ್ಲಾನು ಮಾಡ್ತೀನಿ. ಆಗಬಹುದಾ? ಈಗಲೇ ಇರೋದು ಮಾರಿ ಹಬ್ಬ. ಹೋಗ್ಬನ್ನಿ ಹೋಗ್ಬನ್ನಿ. ಅಮ್ಮನವ್ರು ಕಟ್ಬಿಡಿಸೋದಕ್ಕೆ ಹೋಗ್ತಿರಲ್ಲ, ಆಗ ಅಲ್ಲೇ ತೋರಿಸ್ತಾರೆ ನಿಮಗೆ ಸ್ವರ್ಗನ. ನೀವು ಮಾಡಿರೋ ಘನ ಕಾರ್ಯಕ್ಕೆ ನಿಮಗಂತೂ ಒಳ್ಳೇದಾಗೋದಿಲ್ಲ. ಖಂಡಿತವಾಗ್ಲೂ ಈ ದೇಶಕರಿಗೆ ಹುಚ್ಚಿಡಿದಿದೆ. ಎಸ್ಸಾರ್ತಿ ಎಚ್ಚರಿಸಿದೆ. ಕರಾಳ ಅಮಾವಾಸ್ಯೆ ಅವಳು ನಮ್ಮ ಮನೆಯಿಂದ ಹೊರ ಕಳಿಸ್ಬೇಡಿ ಅಂತ. ಯಾಕೆ ಕಳ್ಸಿದ್ರಿ? ಮನೆಯವರೆಲ್ಲ ಇಡೀ ದಿನ ಕಾದಿದ್ವಿ. ಬಂಗಾರಿ ಬಂದ, ಬಾವಿ ಕಟ್ಟೆ ಹತ್ರ ಮಾತಾಡ್ತಾ ಇರ್ತೀವಿ ಅಂತ ಅಂದ್ಲು. ಅದಕ್ಕೆ ಹೊರಗೆ ಹೋಗೋದಕ್ಕೆ ಬಿಟ್ಟೆ. ರಾತ್ರಿ ನೀನು ಎಲ್ಲಿದ್ದೆ? ಕಾಡಲ್ಲಿ. ಅಲ್ಲಿಗೆ ಹೇಗೋದೆ? ಗೊತ್ತಿಲ್ಲ. ನೀನಿದ್ದ ಜಾಗಕ್ಕೆ ಈಗ ಕರ್ಕೊಂಡು ಹೋಗಿ ತೋರಿಸ್ತೀಯಾ? ಅಲ್ಲಿಗೆ ಹೇಗೋದೆ ಅಂತ ನನಗೆ ಗೊತ್ತಿಲ್ಲ. ಬೆಳಗ್ಗೆ ವಾಪಸ್ ಬರುವಾಗ ದಾರಿ ಗೊತ್ತಾಯ್ತು. ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು. ಆದರೆ ನಿಜವಾಗ್ಲೂ ಸುಂದರಿ ನಾನು ಕರ್ಕೊಂಡು ಹೋಗಿಲ್ಲ. ಈಗ ನೀನು ಆ ಜಾಗ ತೋರಿಸ್ ನಡಿ. ಬೆಳಗ್ಗೆ ನಾನು ಇಲ್ಲಿಂದನೇ ಹೊರಟಿದ್ದು. ಹೇಗೆ ಬಂದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಏ ಬಂಗಾರಿ, ಕುಡ್ತಾಗಿಡ್ತಾ ಕಲ್ತಿದ್ಯೇನೋ ಈಗ? ನಿನಗೆ ಗೊತ್ತಿದೆ, ನೀನು ಹೇಗೋ ಜಾಗಕ್ಕೆ ಬಂದೆ? ಎಲ್ಲ ಮಾಡಿಬಿಟ್ಟು ಈಗ ನೆನಪಿಲ್ಲ ಅಂತ್ಯ. ಆವತ್ತು ಸುಂದರಿ ಹಣೆಗೆ ಕುಂಕುಮ ಇಟ್ಟು ಅವಾಂತರ ಮಾಡಿದ್ಯಲ್ಲ, ನಿನ್ನನ್ನು ನಂಬೋದಕ್ಕಾಗೋದಿಲ್ಲ. ಹೇಳೋ, ಎಲ್ಲಿ ಸುಂದರಿ? ಲಲಿತಾ, ಸ್ವಲ್ಪ ಸುಮ್ಮನಿರ್ತೀಯಾ? ಎಲ್ಲರೂ ಹುಡ್ಕೋಣ. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗಿ ಹುಡುಕಿ. ಹೋಗಿ ಹೋಗ.
ಬಲಿಕನ್ಯೆ ಸಿದ್ಧವಾಗಿದೆಯಾ? ಸಿದ್ಧವಾಗಿದೆ. ಮಂಡಲದಲ್ಲಿ ಮಲಗಿದೆ. ದಕ್ಷಿಣಕ್ಕೆ ತಲೆ ಇರಿಸಿದೆ. ತಾವೊಂದ್ಸರಿ ನೋಡ್ಬೋದಲ್ವಾ? ಬಲಿಗೆ ಇಂಥ ಜೀವ ಅಂತ ನಿಶ್ಚಯ ಆದಮೇಲೆ ನಾನು ಮತ್ತೆ ಆ ಜೀವನ ನೋಡಲ್ಲ ಅಂತ ನಿಂಗೆ ಗೊತ್ತಲ್ವಾ? ಸುಂದ್ರಿ, 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 ಎಷ್ಟು ದಿವಸ ದೇವಸ್ಥಾನ ಮುಚ್ಚಿತ್ತು, ಪೂಜಾ ವಿಧಿವಿಧಾನಗಳೆಲ್ಲವೂ ನಿಂತಿತ್ತು. ಅದರ ಪ್ರಾಯಶ್ಚಿತ್ತವಾಗಿ ಗರ್ಭಗುಡಿ ಶುದ್ಧಿ ಆಗಬೇಕು, ಅಮ್ಮನವ್ರಿಗೆ ಅರ್ಚನೆ ಆಗಬೇಕು, ಅಲಂಕಾರ ಆಗಬೇಕು, ಪೂಜೆ ಆಗಬೇಕು. ಇದೆಲ್ಲ ನಾನೇ ಮಾಡ್ತೀನಿ. ಅದೆಲ್ಲ ಮುಗಿದು ನಾನೇ ಗರ್ಭಗುಡಿ ಬಾಗಿಲು ತೆಗಿಯೋವರೆಗೂ ನೀವು ಯಾರು ಒಳಗೆ ಬರಬಾರ್ದು, ಯಾರನ್ನು ಒಳಕ್ಕೂ ಬಿಡಬಾರ್ದು. ತಿಳಿತಾ? ಏನಾಯ್ತು? ತಪ್ಪಾಗೋಯ್ತು. ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಬಲಿ ಬದಲಾಗಿದ್ದು ಹೇಗೆ? ನೀವು ತೋರ್ಸಿದ ಕನ್ಯೆ ಜಾಜಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ಲು. ಅದಕ್ಕೆ ಅದನ್ನೇ ತಿಳಿಸೋಣ ಅಂತ ಬಂದೆ. ಯಾಕೆ ತಿಳಿಸ್ಲಿಲ್ಲ? ನೀವು ಪೂಜೆಲಿದ್ರಿ, ಪೂಜಾ ಭಂಗವಾಗಬಾರ್ದು ಅಂತ ನಿಮ್ಮ ಅಪ್ಪಣೆ ಆಗಿತ್ತು. ಅದಕ್ಕಿಂತ ಘೋರವಾದದ್ದು ನಡೆದು ಹೋಯ್ತಲ್ಲ. ಪ್ರಾಯಶ್ಚಿತ್ತಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನಿಂದ ಈ ರೀತಿ ತಪ್ಪು ಯಾವತ್ತೂ ನಡೆದಿರಲಿಲ್ಲ. ನನ್ನ ಬುದ್ಧಿಗೆ ಮಂಕ್ ಕೌದಿತ್ತು. ಬದ್ಲಿ ಬಲಿನ ಸೂಚಿಸಿದ್ದು ಯಾರು? ವಿರೂಪಾಕ್ಷ ಶಾಸ್ತ್ರಿ. ಇಲ್ಲೇ ಇದ್ದಾಳಲ್ಲ ಅಷ್ಟ ಲಕ್ಷಣಗಳು ಇರುವಂತ ಹುಡುಗಿ, ಅವಳೇ ಯಾಕೆ ಬಲಿ ಕೊಡಬಾರ್ದು? ಇಲ್ಲೇ ಇದ್ದಾಳ ಅಷ್ಟ ಲಕ್ಷಣಗಳಿರೋ ಬಲಿಕನ್ಯೆ ಯಾರದು? ಅಷ್ಟ ಲಕ್ಷಣಗಳು ಇರುವಂತ ಬಲಿಕನ್ಯೆ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ನಿಮ್ಮ ಪೂಜಾ ಭಂಗ ಮಾಡಬಾರ್ದು ಅಂತ ಹೇಳಿದವರೇ. ನೀನಾದ್ರೂ ಆ ಬಲಿಕನ್ಯೆನ ಒಮ್ಮೆ ಕಣ್ಣಿಂದ ನೋಡ್ಬೋದಿತ್ತಲ್ಲ. ಅಷ್ಟ ಲಕ್ಷಣಗಳು ತುಂಬಿತ್ತು. ಹಾಗಾಗಿ ಕನ್ಯೆನ ನಾನು ನೋಡೋದಕ್ಕೆ ಹೋಗ್ಲಿಲ್ಲ. ಹೇಗೆ ಕರ್ಸ್ದೆ ಅವಳನ್ನು ಇಲ್ಲಿಗೆ? ನೀವೇ ಕಲಿಸ್ಕೊಟ್ಟ ವಶೀಕರಣ ವಿದ್ಯೆಯಿಂದ. ನನ್ನ ಅನುಮತಿ ಇಲ್ಲದೆ ಅಂತಹ ವಿದ್ಯೆಗಳನ್ನು ಪ್ರಯೋಗಿಸಬಾರ್ದಂತ ನಿನಗೆ ಸಾರಿ ಸಾರಿ ಹೇಳಿದ್ದೆ. ನಿಮ್ಮ ಶಕ್ತಿ ಸಂಪಾದನೆ ಸಾಧನೆಗೋಸ್ಕರನೇ ನಿಮ್ಮ ಮಾತನ್ನು ಮೀರ್ಬಿಟ್ಟೆ. ನಿಮಗೂ ಬಲಿಪೂಜೆಗೆ ಸಮಯವಾಗ್ತಿತ್ತು, ಅಚಾತುರ್ಯ ಆಗೋಯ್ತು. ಇದು ಅಂತಿಂಥ ಅಚಾತುರ್ಯ ಅಲ್ಲ, ಘನಘೋರ ತಪ್ಪು ನೀನು ಮಾಡಿರೋದು. ನನಗೂ ಅರಿವಾಗ್ತಿರೋದು ಈಗಲೇ. ನಾನು ಸಾವಿರ ಜನ್ಮ ಎತ್ಕೊಂಡು ಬಂದ್ರು ತಿತ್ಕೊಳಕ್ಕಾಗ್ದಿರೋಂಥ ತಪ್ಪು ಮಾಡಿಸ್ಬಿಟ್ಟಿದ್ಯಾ ನೀನು ನನ್ನಿಂದ. ನನ್ನ ಬಲಿನೂ ಆಗೋಗ್ಲಿ ನಿಮ್ಮಿಂದ. ಗುರುದ್ರೋಹ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ. ಈಗ ಮಾಡಿರೋ ತಪ್ಪು ಸಾಲ್ದ? ಮತ್ತೆ ಮತ್ತೆ ಯಾಕೆ ನನ್ನನ್ನು ಪಾಪ ಕೂಪಕ್ಕೆ ತಳ್ತೀಯ? ಈಗ ನಿಮಗೆ ಮರಳಿರೋ ಶಕ್ತಿಯಿಂದ ಅವಳನ್ನು ಬದುಸೋಕ್ಕಾಗಲ್ವಾ? ರುಂಡಮುಂಡಗಳೇ ಬೇರೆ ಆಗೋಗಿದೆ. ಈಗ ಅದು ಅಸಾಧ್ಯ. ಬೇರೆ ತಲೆನ ಕಡಿದು ತಂದು ಜೋಡಿಸಿದ್ರೆ ಹಾಗೆ? ಗಣಪತಿಗೆ ಆನೆ ತಲೆ ಜೋಡಿಸಿದಾಗೆ? ಒಂದು ತಪ್ಪು ಆಗೋಗಿದೆ. ಮೇಲಿಂದ ಮೇಲೆ ತಪ್ಪು ಮಾಡಿಸ್ಬೇಡ ನನ್ನಿಂದ. ಎಷ್ಟೋ ದೇವರುಗಳ ತಲೆನೇ ಬೇರೆ ಬೇರೆ ಇದೆ. ವರಾಹ, ನರಸಿಂಹ, ಕೂರ್ಮಾವತಾರ. ಅವರೆಲ್ಲ ದೇವರು. ಯಾವ ತಲೆ ತಂದಿಟ್ರು ದೇವರೇ ಆಗಿರ್ತಿದ್ರು. ಆದ್ರೆ ನಾನು ಬಲಿ ಕೊಟ್ಟಿರೋದು ನನ್ನ ಅಕ್ಕನ ಮಗಳು ಸುಂದ್ರಿನ. ಸುಂದ್ರಿನಾ?
ಯಾರ ಬದುಕಿಗೆ ಆಯುರ್ವೃದ್ಧಿ ಪೂಜೆ ಮಾಡಕ್ಕೆ ಹೋಗಿದ್ನೋ ಅವಳ ಕತ್ತನ್ನೇ ನಾನು ಕೈಯಾರೆ ಕತ್ತರಿಸಿ ಬಿಸಾಕಿದ್ದೀನಿ. ಯಾವ ಶಕ್ತಿಗಳು ಮರಳಿ ಬಂದ್ರೇನು, ನಾನೀಗ ಪಾಪಿಷ್ಟನಾಗ್ಬಿಟ್ಟಿದ್ದೀನಿ. ನನಗೆ ಕ್ಷಮೆ ಇಲ್ಲ. ಸತ್ತು ಹೋಗಿರೋ ಸುಂದರಿ ಹತ್ರ ಕ್ಷಮೆ ಕೇಳೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ಏನು ಮಾಡಲಿ? ನಿನ್ನ ಒಂದು ತಪ್ಪಿಂದ ನನ್ನ ಜೀವಮಾನ ಇಡೀ ಕೊರ್ಗೋ ಹಾಗೆ ಮಾಡಿಬಿಟ್ಟೆ. ಅಮ್ಮ, ಮಹಾತಾಯಿ, ನನ್ನಮ್ಮ, ಈ ನಿನ್ನ ಮಗನ ಕ್ಷಮಿಸ್ಬಿಡು ತಾಯಿ. ಯಾವತ್ತೂ ಇಂತಹ ತಪ್ಪುಗಳನ್ನ ಮಾಡೋದಿಲ್ಲ ತಾಯಿ. ಶ್ರೀಚಕ್ರದ ಅಪೇಕ್ಷೆಯಿಂದ, ಆ ಕಡಿಕೆ ಹಾಕಿದ ಒತ್ತಡದಿಂದ ನಾನು ನಿನ್ನನ್ನೇ ಬಂಧಿಸ್ಬಿಟ್ಟೆ ತಾಯಿ. ಇಲ್ಲಮ್ಮ, ಈಗ ಇಂದಿನಿಂದ ನೀನು ಬಂದು ಮುಕ್ತಳು ತಾಯಿ. ಇನ್ಯಾವ ಅಡೆತಡೆನೂ ನಿನಗಿಲ್ಲ ತಾಯಿ. ನನ್ನ ದಾರಿಗೆ ಅಡ್ಡಲ ಹಾಕಿದ್ದ ಸುಂದರಿನ ನೀನೇ ನಿವಾರಿಸ್ಬಿಟ್ಟೆ. ಇನ್ನು ಆ ಕಡೆಗೆ ತಾನೇ ಕಾಪಾಡ್ತೀನಿ ಎಂದುಕೊಂಡಿದ್ದ ಸುಂದರಿನ ತನ್ನ ಕೈಯಾರೆ ಬಲಿ ಕೊಟ್ಟು ಆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅವನಿಗೆ. ಅವನು ಶ್ರೀಚಕ್ರ ತಂಟೆಗೆ ಬರೋದಿಲ್ಲ ತಾಯಿ. ಇನ್ನು ಶ್ರೀಚಕ್ರ ನನ್ನ ಕೈವಶ ಪಡ್ಕೊಳ್ಳೋದಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಅಪ್ಪ, ತಾಯಿ, ಎಲ್ಲ ನಿನ್ನ ತಾಯಿ. ಈಗ ತಾಯಿ, ಈಗಿಂದೀಗಲೇ ನಿನ್ನ ಬಂಧಮುಕ್ತನಾಗಿ ಮಾಡ್ತೀನಿ ತಾಯಿ. ಹಾ, ಈಗಲೇ ಮಾಡ್ತೀನಿ.
ಅಮ್ಮ ಮಹಾತಾಯಿ, ದಿಗ್ಬಂಧನವನ್ನು ತೆಗೆದಿದ್ದೀನಿ. ನಾನು ತಪ್ಪು ಮಾಡಿದ್ದೀನಿ ನಿಜ. ನೀನು ಮಹಾತಾಯಿ, ಕ್ಷಮಿಸ್ತೀಯ ಅಂತ ನಂಬ್ಕೊಂಡಿದ್ದೀನಮ್ಮ. ಇನ್ನು ನನ್ನನ್ನು ಉಳಿಸೋದು ಬಿಡೋದು ಎಲ್ಲ ನಿನ್ನ ಕೈಲಿದೆ ಅಮ್ಮ, ನಿನ್ನ ಕೈಲಿದೆ. ತಮಟೆ ಬಾರಿಸ್ಕೊಂಡು ಕೂರೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣ. ನಮ್ ದುಡ್ಡು ತಗೊಳಕ್ಕೆ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಸಾಲ ಅಂತ ಕೊಡ್ತಿದೀವಿ, ತಗೋ ತೀರ್ಸಿವಂತೆ. ತಗೊಳ್ಳ ಕಾಸನ್ನ ನೀನು ಕೇಳಿದ್ದಕ್ಕಿಂತ ಜಾಸ್ತಿನೇ ಅದಕ್ಕಲ್ಲ, ಇದ್ರಾಗ ನಿನ್ನೆ ಹಣನೂ ಸುಡ್ಬೋದು. ತಗೊಳ್ಳ, ಇದನ್ನು ತಗೊಳ್ಳ. Bye.